ಕೋಟೆನಾಡು ಚಿತ್ರದುರ್ಗದಲ್ಲಿ ಜೋಗಿಮಟ್ಟಿ ಹಾಗೂ ಚಂದ್ರವಳ್ಳಿ ಎಂಬ ಅಪರೂಪದ ಅರಣ್ಯ ಪ್ರದೇಶಗಳಿವೆ. ಆದರೆ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದಾಗಿ ಬರದ ನಾಡಿನ ಅಪರೂಪದ ಅರಣ್ಯ ಸಂಪತ್ತು ನಶಿಸುತ್ತಿದೆ. ಇದನ್ನ ತಡೆಯಬೇಕಾಗಿದ್ದ ಅರಣ್ಯ ಅಧಿಕಾರಿಗಳು ಗಾಢ ನಿದ್ರೆಯಲ್ಲಿದ್ದಾರೆಂಬ ಆರೋಪ ಕೇಳಿಬರ್ತಿದೆ. ಇದು ಚಿತ್ರದುರ್ಗ ನಗರದ ಹೊರವಲಯದಲ್ಲಿರುವ ಜೋಗಿಮಟ್ಟಿ ಕಾಯ್ದಿಟ್ಟ ಅರಣ್ಯ ಪ್ರದೇಶ. ಸುಮಾರು 10,000 ಹೆಕ್ಟೇರ್ ಪ್ರದೇಶದಲ್ಲಿರುವ ಜೋಗಿಮಟ್ಟಿ ಅರಣ್ಯ ಪ್ರದೇಶದಲ್ಲಿ ನೂರಾರು ಬಗೆಯ ಔಷಧಿ ಸಸ್ಯಗಳಿವೆ. ಶ್ರೀಗಂಧ ಸೇರಿದಂತೆ ವಿವಿಧ ಮರಗಳಿವೆ. ಆದರೆ ಇತ್ತೀಚೆಗೆ ಮರಗಳ ಹಾವಳಿ ಹೆಚ್ಚಾಗಿದ್ದು ಅನೇಕ ಕಡೆ ಮರಗಳ ಮಾರಣ ಹೋಮವೇ ನಡೆಯುತ್ತಿದೆ. ನಿತ್ಯವೂ ಮರಗಳತನ ನಡೀತಿದ್ದು ಅರಣ್ಯ ಸಂಪತ್ತನ್ನ ಲೂಟಿ ಮಾಡಲಾಗ್ತಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಹೀಗಾಗಿ ಬಯಲು ಸೀಮೆಯಲ್ಲಿರುವ ಅಪರೂಪದ ಅರಣ್ಯ ಕಳೆಗುಂದುತ್ತಿದೆ. ಜೋಗಿಮಟ್ಟಿ ಅಷ್ಟೇ ಅಲ್ಲದೆ ಚಂದ್ರವಳ್ಳಿ ಅರಣ್ಯ ಪ್ರದೇಶದಲ್ಲೂ ನಿತ್ಯ ಮರಗಳ ಮಾರಣ ಹೋಮವೇ ನಡೆಯುತ್ತಿದೆ. ಆದರೂ ಅಧಿಕಾರಿಗಳು ಮಾತ್ರ ಕಣ್ಣಿದ್ದು ಕುರುಡರಂತೆ ಕುಳಿತಿರೋದು ಅಧಿಕಾರಿಗಳ ಬಗ್ಗೆ ಅನುಮಾನ ಮೂಡಿಸುತ್ತಿದೆ ಅಂತ ಪರಿಸರ ಪ್ರಿಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಹಗಲಲ್ಲೇ ದರೋಡೆ ಆಗ್ತಾ ಇದೆ. ಶ್ರೀಗಂಧದ ಮರ ಇರ್ಬೋದು, ನೀಲಗಿರಿ ಮರಗಳು ಇರ್ಬೋದು, ಅವನು ಇಲ್ಲಂದ್ರಲ್ಲಿ ಕಡ್ಕೊಂಡು ಅದನ್ನ ಗರ್ಗಸ್ತಾ ಒಂದು ಕಳ್ಳರು ಕೊಯ್ಕೊಂಡು ಹೋಗ್ತಿದ್ದಾರೆ. ಈಗಾಗಲೇ ಸಾಕಷ್ಟು ಕಂಪ್ಲೇಂಟ್ ಸಮೇತ ಅರಣ್ಯಾಧಿಕಾರಿಗಳಲ್ಲಿ ಕಂಪ್ಲೇಂಟ್ ಮಾಡಿ ಸಮೇತ ಅವರು ಇದ್ರ ಬಗ್ಗೆ ಅವರು ಗಮನ ಹರಿಸ್ತಾ ಇಲ್ಲ. ಇದನ್ನೆಲ್ಲ ನಾವು ಸ್ವಲ್ಪ ನೋಡ್ತಾ ಇದ್ರೆ ಇದರೊಳಗೆ ಎಲ್ಲಿ ಇನ್ವಾಲ್ವ್ ಆಗಿದ್ದವರು ಅರಣ್ಯಾಧಿಕಾರಿಗಳು ಅನ್ನೋ ಬಗ್ಗೆ ಸಂಶಯ ಬರುತ್ತೆ. ಇನ್ನು ಈ ಬಗ್ಗೆ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳನ್ನ ಕೇಳಿದ್ರೆ ಈ ಬಗ್ಗೆ ನಮಗೂ ಮಾಹಿತಿ ಇದೆ. ಜಿಲ್ಲೆಯಲ್ಲಿ ಬರ ಆವರಿಸಿರೋದ್ರಿಂದ ಕುರಿ ಮೇಕೆ ಜಾನುವಾರುಗಳನ್ನ ಮೇಯಿಸಲು ಕೆಲವರು ಅರಣ್ಯ ಪ್ರವೇಶಿಸುತ್ತಾರೆ. ಅಂಥವರು ಚಂದ್ರವಳ್ಳಿ ಅರಣ್ಯ ಸೇರಿದಂತೆ ಕೆಲವೆಡೆ ಅಕ್ರಮವಾಗಿ ಮರಗಳನ್ನ ಕಡಿತಿರುವ ಬಗ್ಗೆ ಮಾಹಿತಿ ಇದೆ. ಈ ಬಗ್ಗೆ ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ತೇವೆ ಅಂತ ಜಾರಿಕೊಳ್ತಿದ್ದಾರೆ. ಅಕ್ರಮವಾಗಿ ಸ್ವಲ್ಪ ಮರ ಕಡಿತಲೆ ಆಗ್ತಾ ಇದೆ ಅಂತ ತಿಳಿದು ಬಂದಿದೆ. ಅಲ್ಲಿ ಮಠದ ಜಾಗನೂ ಇದೆ ಮತ್ತು ಪಕ್ಕದಲ್ಲಿ ಸ್ವಲ್ಪ ಅರಣ್ಯ ಪ್ರದೇಶನೂ ಇದೆ. ಅದನ್ನು ಈಗಾಗಲೇ ನಮ್ಮ ಸಿಬ್ಬಂದಿಗೆ ಹೇಳಿರೋದು, ಈಗ ಈ ದನಕರುಗಳು ಈ ದನ ಮೇಯಿಸೋರು ಸ್ವಲ್ಪ ಒಳಗೆ ಬಂದು ಈ ಸೌದೆಗೆ ತಗೊಂಡು ಹೋಗ್ತಾ ಇದ್ದಾರೆ ಅಂತ ಒಂದು ಸುದ್ದಿ ಕೊಟ್ಟಿದ್ದಾರೆ. ಅದನ್ನು ನಾವು ಒಂದು ಸ್ವಲ್ಪ ಎಲ್ಲ ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಿಬ್ಬಂದಿಗೆ ಸೂಕ್ತ ಸೂಚನೆಯನ್ನು ನೀಡಲಾಗಿದೆ. ಒಟ್ನಲ್ಲಿ ಅರಣ್ಯ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದಾಗಿ ಜೋಗಿಮಟ್ಟಿ ಹಾಗೂ ಚಂದ್ರವಳ್ಳಿ ಅರಣ್ಯ ಪ್ರದೇಶ ಬರಿದಾಗ್ತಿದೆ. ಹೀಗಾಗಿ ಇನ್ನಾದರೂ ಅರಣ್ಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅಪರೂಪದ ಅರಣ್ಯ ಪ್ರದೇಶವನ್ನ ರಕ್ಷಿಸಬೇಕಿದೆ. ಬಸವರಾಜ್, ಟಿವಿ9 ಚಿತ್ರದುರ್ಗ.